ಆ್ಯಕ್ಟಿಂಗ್ ಬಾರದ ಪ್ರತಾಪ್ ಅವರು ಗಿಚ್ಚಿ ಗಿಲಿ ಗಿಲಿಯಲ್ಲಿ ಇಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ ಅಂತ ನಾನು ಕೂಡ ಅಂದ್ಕೊಂಡಿರಲಿಲ್ಲ. ಪ್ರೋಮೋವನ್ನು ನೋಡಿದಾಗೆ ಪ್ರೋಮೋ ತುಂಬಾ ಚೆನ್ನಾಗಿ ಬಂದಿದೆ. ಅಲ್ಲಿ ಪ್ರತಾಪ್ ಅವರು ಸಾಕಷ್ಟು ಕಾಮಿಡಿಯನ್ನು ಮಾಡಿದ್ದಾರೆ. ಅಲ್ಲಿ ಜಡ್ಜಸ್ಗಳು ಕೂಡ ಸಾಕಷ್ಟು ನಗ್ತಾ ಇದ್ರು. ನನಗೂ ಕೂಡ ನಗು ಸಿಕ್ಕಾಪಟ್ಟೆ ಒಂದು ಒಳ್ಳೆ ಕಾಮಿಡಿಯಾಗಿ ಕಾಣಿಸ್ತು. ಅಲ್ಲಿ ಸಾಧು ಕೋಕಿಲ ಅವರು ಕೂಡ ತಡೆಯೋಕ್ಕಾಗದೆ ಎದ್ದು ಹೋಗಿ ಅಲ್ಲಿ ನೋಡ್ತಾರೆ. ಆ ರೀತಿ ಶ್ರುತಿ ಅವರು ಕೂಡ ತುಂಬಾ ನಗ್ತಾ ಇದ್ರು ಆ ಕಾಮಿಡಿಯನ್ನು ನೋಡಿ. ಅಂದರೆ ನಾವು ಏನು ಕಾಮಿಡಿ ಅಂತ ಹೇಳ್ತೀವಿ, ಸೊ ಅದು ತನ್ನನ್ನು ತಾನು ಅಪಹಾಸ್ಯ ಮಾಡ್ಕೊಳ್ಳೋದು ಒಳ್ಳೆ ಕಾಮಿಡಿಯನ್ನ ಲಕ್ಷಣ. ಸೊ ಅದನ್ನೇ ಅಲ್ಲಿ ಪ್ರತಾಪ್ ಅವರು ಮಾಡ್ತಾ ಇದ್ದಾರೆ. ಅವ್ರಿಗೊಂದು ಹೇಳ್ಕೊಡ್ತಾರೆ. ಅವರು ಅದು ಬರದೇ ಇರೋ ರೀತಿ, ಅಂದರೆ ಬೇರೆ ರೀತಿಯಲ್ಲಿ ಆ್ಯಕ್ಟ್ ಮಾಡ್ತಾರೆ, ಮಾತಾಡೋಕ್ಕಾಗದೇ ಇರೋ ರೀತಿಯಲ್ಲಿ ಆ್ಯಕ್ಟ್ ಮಾಡ್ತಾರೆ. ಅದು ನೋಡೋಕ್ಕೆ ತುಂಬಾ ಚೆನ್ನಾಗಿತ್ತು. ಅಂದರೆ ಆ್ಯಕ್ಟಿಂಗ್ ಬರಲ್ಲ ಅಂತ ಹೇಳಿದಂಥ ಪ್ರತಾಪ್ ಅವರು ಇಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ. ಅಷ್ಟೇ ಅಲ್ಲ, ಗಿಚ್ಚಿ ಗಿಲಿ ಗಿಲಿ ಕಾರ್ಯಕ್ರಮಕ್ಕೆ ಈ ಹಿಂದಿಗಿಂತ ಅತಿ ಹೆಚ್ಚು TRP ಬರ್ತಾ ಇದೆ. ಈ ಕಾರ್ಯಕ್ರಮ ಈ ಹಿಂದಿನ 2 ಸೀಸನ್ಗಿಂತ ಅತ್ಯುತ್ತಮ TRPಯನ್ನು ಪಡೆದುಕೊಳ್ತಾ ಇದೆ. ಬಹುಶಃ ಪ್ರತಾಪ್ ಅವರ ಕೊಡುಗೆ ಕೂಡ ಅದಕ್ಕೆ, ಅಂದರೆ ಪ್ರತಾಪ್ ಅವರೊಬ್ಬರೇ ಆ ಕಾರ್ಯಕ್ರಮ ಯಶಸ್ವಿ ಆಗೋದಕ್ಕೆ ಕಾರಣ ಅಂತ ನಾನು ಹೇಳೋದಿಲ್ಲ. ಪ್ರತಾಪ್ ಅವರ ಕೊಡುಗೆ ಕೂಡ ಅದಕ್ಕೆ ಸಾಕಷ್ಟು ಇದೆ ಅಂತ ಅಂದರೆ ತಪ್ಪಾಗೋದಿಲ್ಲ. ಸೊ ಅಂದರೆ ಪ್ರತಾಪ್ ಅವರು ಈ ಹಿಂದೆ ಹೇಳಿದರು, ನಾನು ಸಿನಿ ಇಂಡಸ್ಟ್ರಿಯಿಂದ ಬಂದಿಲ್ಲ ಅಂತ. ಆದರೆ ಸಿನಿ ಇಂಡಸ್ಟ್ರಿಯಿಂದ ಬರದೇ ಇರೋವಂಥ ಪ್ರತಾಪ್ ಅವರು ಇಷ್ಟು ಸಖತ್ತಾಗಿ ಡ್ಯಾನ್ಸ್ ಮಾಡ್ತಾರೆ, ಇಷ್ಟೊಂದು ಚೆನ್ನಾಗಿ ಕಾಮಿಡಿ ಮಾಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಭಾಳಷ್ಟು ಜನ ಈಗಲೂ ಕೂಡ ನನ್ನ ಒಂದು ಕಮೆಂಟ್ನಲ್ಲಿ ಒಬ್ಬರು ಕಮೆಂಟ್ ಮಾಡಿದರು, ಅವರು ಸೈಂಟಿಸ್ಟ್ ಆಗ್ತಾರೆ ಅಂತ ಅಂದ್ಕೊಂಡಿದ್ದೆ, ಆದರೆ ಕಮಿಡಿಯನ್ ಆಗಿಬಿಟ್ಟಿದ್ದಾರೆ ಅಂತ. ಪರವಾಗಿಲ್ಲ, ಅವರು ಕಮಿಡಿಯನ್ನೇ ಆದ್ರ ಅಥವಾ ಸೈಂಟಿಸ್ಟ್ ಆದ್ರ ಅನ್ನೋದಕ್ಕಿಂತ ಅದೆಷ್ಟು ಜನಗಳ ಪ್ರೀತಿ ವಿಶ್ವಾಸವನ್ನು ಗಳಿಸಿದ್ದಾರೆ ಅನ್ನೋದು ತುಂಬ ಮುಖ್ಯ. ಪ್ರತಾಪ್ ಅವರು ಈಗಾಗಲೇ ಸಾಕಷ್ಟು ಜನರ ಪ್ರೀತಿ ವಿಶ್ವಾಸವನ್ನು ಗಳಿಸಿದ್ದಾರೆ. ನಾನು ಈ ರೀತಿಯ ಕಮೆಂಟ್ ಮಾಡೋರಿಗೆ ಹೇಳೋದೇನಂತಂದರೆ, ಅಂದರೆ ನೀವು ಕಮೆಂಟ್ ಮಾಡ್ಕೊಂಡು ಅಲ್ಲೇ ಇರಿ, ಅವರು ಸಾಧನೆ ಮಾಡಿಕೊಂಡು ಮುಂದೆ ಹೋಗ್ತಾ ಇದ್ದಾರೆ. ಸೊ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಗೋ ಅಂತ ಇರುತ್ತೆ. ಅವರು ಅಂದರೆ ಅವರು ಆ ಕ್ರೆಡಿಟನ್ನು ಕೂಡ ತಗೊಳ್ತಾ ಇಲ್ಲ. ಅಲ್ಲೇ ಅವರು ಪ್ರತಾಪ್ ಅವರು ಹೇಳ್ತಾರೆ, ನಾನು ಸುಮ್ಮನೆ ಏನೋ ಒಂದು ಮಾಡ್ತಾ ಇದ್ದೀನಿ, ನನ್ನ ಅಭಿಮಾನಿಗಳು ಸಾಕಷ್ಟು ಜನ, ಅಂದರೆ ನನ್ನ ಪರಿಚಯ ಇಲ್ಲದೇ ಇರುವಂಥ ಸಾಕಷ್ಟು ಜನ ಅದನ್ನು ಫೇಮಸ್ ಮಾಡ್ತಾ ಇದ್ದಾರೆ, ಟ್ರೆಂಡ್ ಮಾಡ್ತಾ ಇದ್ದಾರೆ, ಅದು ನನಗೆ ಸಿಕ್ಕ ಭಾಗ್ಯ ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಅಂದರೆ ಅದು ಒಳ್ಳೆತನ. ಅಂದರೆ ಆ ಕ್ರೆಡಿಟನ್ನು ತಾನೇ ತಗೊಳ್ಳದೆ ಆ ಕ್ರೆಡಿಟನ್ನು ಬೇರೆಯವರಿಗೆ ಕೊಡೋದಿದೆಯಲ್ಲ, ಅದು ಕೂಡ ಒಂದು ಒಳ್ಳೆತನನೇ. ಆದರೆ ನೀವು ಕೆಲವೊಂದಷ್ಟು ಜನ, ಅಂದರೆ ಈಗ ಸಾಕಷ್ಟು ಜನ ಬದಲಾಗಿದ್ದಾರೆ. ಸೊ ಅಂದರೆ ಮುಂಚೆ ಅಷ್ಟು ಕಮೆಂಟ್ಗಳು ಈಗ ಬರ್ತಾ ಇಲ್ಲ. ಈ ಹಿಂದೆ ನಾನು ವಿಡಿಯೋವನ್ನು ಸ್ಟಾರ್ಟ್ ಮಾಡಿದಾಗ, ಅಂದರೆ ಮೊದಲು ನಾನು ವಿಡಿಯೋವನ್ನು ಹಾಕೋಕ್ಕೆ ಸ್ಟಾರ್ಟ್ ಮಾಡಿದಾಗ ನನಗೆ ಸಾಕಷ್ಟು ವಿರೋಧವಾದಂಥ ಕಮೆಂಟ್ಗಳು ಬರ್ತಾ ಇದ್ವು. ಈಗ ಎಲ್ಲೋ 2-3 ಕಮೆಂಟ್ಗಳು ಬರ್ತಾ ಇದೆ. ಅಂದರೆ ಅಲ್ಲೇ ಪ್ರತಾಪ್ ಅವರ ಸಾಧನೆ ಅಡಗಿದೆ ಅಂತ ಹೇಳ್ಬೋದು. ಅಂದರೆ ನೆಗೆಟಿವ್ ಆಗಿ ಬರ್ತಾ ಇದ್ದಂಥ 50-60 ಕಮೆಂಟ್ಗಳ ಬದಲು ಈಗ 1-2 ಕಮೆಂಟ್ಗಳು ಮಾತ್ರ ಬರ್ತಾ ಇದೆ. ಅಂದರೆ ಅದುವೇ ಪ್ರತಾಪ್ ಅವರ ಸಾಧನೆ ಅಂತ ನಾನು ಅಂದ್ಕೊಳ್ತೀನಿ. ಸೊ ಆ ಮಟ್ಟಿಗೆ ಪ್ರತಾಪ್ ಅವರು ಒಂದಷ್ಟು ಸಾಧನೆಯನ್ನು ಮಾಡಿದ್ದಾರೆ. ಬಹಳಷ್ಟು ಮಟ್ಟಿಗೆ ಆ 1-2 ಕಮೆಂಟ್ಗಳಿಗೂ ಕೂಡ ನಾನು ಹೇಳಿದಂತೆ ಪ್ರತಾಪ್ ಅವರು ಉತ್ತರ ಕೊಡಬೇಕಾಗಿಲ್ಲ, ಅವರ ಅಭಿಮಾನಿಗಳೇ ಉತ್ತರ ಕೊಡ್ತಾ ಇದ್ದಾರೆ. ಸೊ ಆ ಕಮೆಂಟ್ಗಳಿಗೆ ರಿಪ್ಲೈ ಮಾಡ್ತಾ ಇದ್ದಾರೆ, ಆ ಕಮೆಂಟ್ಗಳನ್ನು ಬ್ಲಾಕ್ ಮಾಡ್ತಾ ಇದ್ದಾರೆ. ಸೊ ನಿಜಕ್ಕೂ ಒಳ್ಳೆಯದು ಅನಿಸುತ್ತೆ. ಒಂದಷ್ಟು ಗೋವನ್ ಆಗಿದ್ದಾರೆ ಪ್ರತಾಪ್ ಅವರು, ಸಾಕಷ್ಟು ಅಭಿವೃದ್ಧಿಯನ್ನು ಹೊಂದಿದ್ದಾರೆ. ಸೊ ಆ್ಯಕ್ಟಿಂಗ್ನಲ್ಲೂ ಕೂಡ ಪಳಗ್ತಾ ಇದ್ದಾರೆ. ಸೊ ಈಗ ಗಿಚ್ಚಿ ಗಿಲಿ ಗಿಲಿ ಕಾರ್ಯಕ್ರಮಕ್ಕೆ ಅಂತ ಒಂದಷ್ಟು ಅಭಿಮಾನಿಗಳಿರ್ತಾರೆ. ಅಂದರೆ ಕೇವಲ ಕಮಿಡಿ ಪ್ರೋಗ್ರಾಮ್ಗಳನ್ನು ನೋಡೋ ಅಂಥ ಸಾಕಷ್ಟು ಜನ ಇರ್ತಾರೆ. ಸೊ ಅವರು ಕೂಡ ಈಗ ಪ್ರತಾಪ್ ಅವರ ಕಾಮಿಡಿಯನ್ನು ಮೆಚ್ಕೊಂಡಿದ್ದಾರೆ. ಸೊ ಮೆಚ್ಕೊಳ್ತಾ ಇದ್ದಾರೆ. ಸೊ ನೋಡಬೇಕು ಪ್ರತಾಪ್ ಅವರು. ನಾನು ಈ ಹಿಂದಿನ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ, ಅವರಿಗೆ ಸಿನಿ ಇಂಡಸ್ಟ್ರಿನಲ್ಲಿ ಕೂಡ ಒಂದಷ್ಟು ಅವಕಾಶಗಳು ಬರ್ತಾ ಇದೆ ಅಂತ. ನೋಡಬೇಕು, ದೊಡ್ಡ ತೆರೆಯಲ್ಲಿ ಯಾವಾಗ ನಾವು ಪ್ರತಾಪ್ ಅವರನ್ನು ನೋಡ್ತೀವಿ ಅಂತ ಸಾಕಷ್ಟು ಜನ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಅವರಿಗೆ ಒಂದಷ್ಟು ಆಫರ್ಗಳು ಬಂದಿದ್ದಾಗಿ ಕೂಡ ಸಾಕಷ್ಟು ವಿಡಿಯೋಗಳಲ್ಲಿ ನಾನು ನೋಡಿದೆ. ಆದರೆ ಅದು ನಿಜನೋ ಸುಳ್ಳ ಅಂತ ನನಗೂ ಕೂಡ ಗೊತ್ತಿಲ್ಲ. ಸೊ ನೋಡಬೇಕು, ಇನ್ನಷ್ಟೇ ಪ್ರತಾಪ್ ಅವರು ಅದನ್ನು ರಿವೀಲ್ ಮಾಡಬೇಕಾಗಿದೆ. ಅವ್ರಿಗೇನಾದರೂ ಆಫರ್ಗಳು ಬಂದಿದ್ದರೆ ಅದ್ರ ಬಗ್ಗೆ ಮಾತಾಡಬೇಕಾಗಿದೆ. ಅವರು ರಿವೀಲ್ ಮಾಡಿದಾಗ ಅಷ್ಟೇ ನಮಗೆ ಗೊತ್ತಾಗತ್ತೆ. ಸೊ ನಾವು ಸುಮ್ಮನೆ ಊಹಾಪೋಹಗಳಿಗೆ ತಲೆ ಕೊಡಬಾರ್ದು. ನೋಡೋಣ ಏನಾಗುತ್ತೆ ಅಂತ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ಚಾನಲ್.